ಮತ್ತು ಚಿಂತಾಮಣಿ ಪರಿಶಿಷ್ಟದೊಳಗ ಉಪನಿಷತ್ ಸಿದ್ಧಾಂತ ಏನಿದ್ದುಕೊಂಡಿದೆ, ಉಪನಿಷತ್ತಿನ ತಾತ್ಪರ್ಯ ಏನಿದೆ ಅಂತ ವಿಷಯವನ್ನ ನೋಡ್ಲಿಕ್ಕತ್ತೀವಿ. 21ನೇ ಜಿರುಕು. ಉಪನಿಷತ್ತುಗಳಲ್ಲಿ ಕರ್ಮ ವಿಧಿ ಅಥವಾ ಯಾವುದಾದರೊಂದು ಕ್ರಿಯೆಯ ನಿಯೋಗಗಳನ್ನು ಹೇಳಿದೆ ಎಂಬ ವೇದಾಂತಿಗಳ ಮತ. ಉಪನಿಷತ್ತು ಅಧ್ಯಯನ ಮಾಡೋರಿಗೆ ಪ್ರಾಮುಖ್ಯವಾಗಿ ಅದರ ತಾತ್ಪರ್ಯ ಗೊತ್ತಿದ್ರೆ ಉಪನಿಷತ್ತು ಏನು ಬೋಧನೆ ಮಾಡ್ಲಿಕ್ಕೆ ಬಂದೈತಿ ಅಂತ ತಾತ್ಪರ್ಯ ಗೊತ್ತಿದ್ರೆ ಸಾಧಕರಿಗೆ ತುಂಬಾ ಅನುಕೂಲ. ಅದರ ಸಂಬಂಧ ಇಲ್ಲೇ ಹೇಳ್ಕೊಂಡು ಬಂದಾರ. ಯಾಕಂದ್ರೆ ಉಪನಿಷತ್ತನ್ನ ಅನೇಕ ಜನ ಅನೇಕ ರೂಪದೊಳಗ ಅದರ ವ್ಯಾಖ್ಯಾನ ಮಾಡ್ಕೊಂಡು ಬಂದಾರ, ಭಾಷ್ಯಗಳನ್ನ ಬರೆದಾರ. ಹೀಗಿರುವಾಗ ಯಾವುದು ಯಥಾರ್ಥ ಅಂತ ಇಲ್ಲಿ ಸಾಧಕರು ನೋಡ್ಕೋಬೇಕಾಗಿದೆ. ಆ ಉಪನಿಷತ್ತಿನ ಬೋಧ, ಅದರ ತಾತ್ಪರ್ಯ ಈ ವೇದಾಂತಿಗಳ ಅಭಿಪ್ರಾಯದಂತೆ ಇದ್ದುಕೊಂಡಿದೆಯೋ ಅಥವಾ ಉಪಾಸನಾ ಕರ್ಮ ಇವೆಲ್ಲವನ್ನು ಹೇಳ್ಕೊತ ಬಂದಾರಲ್ಲ. ಅಲ್ಲಿ ಧ್ಯಾನ ನಿಯೋಗದವರಿದ್ದಾರ, ಪ್ರಪಂಚ ವಿಲಯ ಮಾಡ್ಕೊಂಡವರಿದ್ದಾರ. ಅದ್ರಾಗ ಯಾವ್ದು ಯಥಾರ್ಥ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಈ ವರ್ಣನ ಮಾಡ್ಕೊಂಡು ಬಂದಾರ. ಈಗ ಅದರೊಳಗೆ ಪ್ರವೇಶವನ್ನ ಏನಂದ್ರೆ, ಉಪನಿಷತ್ತುಗಳಲ್ಲಿ ಕರ್ಮ ವಿಧಿನೂ ಐತಿ ಅಥವಾ ಯಾವ್ದಾದೊಂದು ಕ್ರಿಯೆಯ ನಿಯೋಗಗಳನ್ನು ಹೇಳಿದೆ ಎಂದು ವೇದಾಂತಿಗಳ ಮತ. ವೇದಾಂತಿಗಳಲ್ಲಿ ಈ ಮತಗಳನ್ನ ಬಂದಾರ. ಎಲ್ಲರೂ ವೇದಾಂತಿಗಳೇ, ಅದರೊಳಗೆ ಬೇರೆ 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 ರೂಪದೊಳಗೆ ಅದನ್ನ ವಿಂಗಡಿಸಿಕೊಂಡು ಬಂದಾರ. ಮೀಮಾಂಸಕರ ಮತವನ್ನೇ ಅನುಸರಿಸಿರುವ ವೇದಾಂತಿಗಳನ್ನು 2 ಪಂಗಡವಾಗಿ ವಿಂಗಡಿಸಬಹುದು. ಅದು ಉತ್ತರ ಮೀಮಾಂಸೆ ಇರಬಹುದು, ಪೂರ್ವ ಮೀಮಾಂಸೆ ಇರಬಹುದು. ಅದನ್ನ ಅನುಸರಿಸಿಕೊಂಡು ವೇದಾಂತಿಗಳು ಬಂದಾರ ಅಂತ ಇಲ್ಲಿ ಹೇಳ್ತಾರೆ. ಅದನ್ನ 2 ರೂಪವಾಗಿ ವಿಂಗಡಿಸಬಹುದು ಅಂತ ಹೇಳ್ತಾರೆ. ಉಪನಿಷತ್ತುಗಳಲ್ಲಿ ಪರಮೇಶ್ವರನ ಉಪಾಸನೆಯನ್ನೇ ತಾತ್ಪರ್ಯದಿಂದ ವಿಧಿಸಲಾಗಿದೆ. ಉಪನಿಷತ್ತಿನ ಈ ಉಪನಿಷತ್ತಿನ ಬೋಧೆಯಲ್ಲಿ ಪರಮೇಶ್ವರನ ಉಪಾಸನೆಯನ್ನೇ, ಪರಮಾತ್ಮನನ್ನ ಪುರುಷ ಅಥವಾ ದೇವ ಅಂತ ತಿಳಿದು ಅವನನ್ನ ಉಪಾಸನೆಯಿಂದನ ಪಡ್ಕೋಬೇಕು ಎಂಬುದು ಸಿದ್ಧಾಂತ ಎಂದು ಹೇಳೋರು. ಎಂದು ಹೇಳುವುದು ಒಂದು ಪಂಗಡ. ಉಪಾಸನೆ ಮಾಡಿ ಪರಮೇಶ್ವರನನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಉಪಾಸನೆಗೆ ಮತ್ತು ಫಲ ಸಾಕ್ಷಾತ್ಕಾರನ. ಇಲ್ಲೇ ಪುರಾಣ ಇತಿಹಾಸದೊಳಗೆ ನಮಗೆ ಒಂದು ಸ್ವಲ್ಪ ನಾವು ಅವಲೋಕನ ಮಾಡಿಕೊಂಡ್ರೆ, ಪ್ರಹ್ಲಾದ ನಾರಾಯಣನೇ ಸರ್ವೇಶ್ವರಪ್ಪ, ಅವನ ಸಚ್ಚಿದಾನಂದ, ಅವನನ್ನು ಬಿಟ್ಟು ನಿನಗ ಸಾವೈತಿ. ಅವ್ರಪ್ಪ ಹೇಳ್ತಾನ, ನಿನಗ ಸಾವೈತಿ, ಇಂತಿಷ್ಟು ವರ್ಷ ನೀ ಇದ್ದು ಹೋಗ್ಬಿಡ. ಆದ್ರ ಶ್ರೀಮನ್ ನಾರಾಯಣ ಹಾಗಲ್ಲ. ಅವಾಗ ಸಾವಿಲ್ಲ, ಅವಾಗ ಆಕಾರ ಇಲ್ಲ, ರೂಪ ಇಲ್ಲ. ಅವ ನೋಡ, ಅವನ್ನ ಈ ರೂಪದೊಳಗ ನಾನು ಭಜಿಸ್ತೇನೆ ಅಂತ ಹೇಳಿದ. ಒಂದು ತಾತ್ಪರ್ಯದಿಂದ ನೀನು ನಿನಗ್ ಗೊತ್ತಾಗದಂಗ ಅವನ್ನ ನಾಮಸ್ಮರಣೆ ಮಾಡ್ತೀಯ ಅಂದ. ಏನು ನನಗ ನಿನಗ ವ್ಯತ್ಯಾಸ ಏನು ಅಂತ ಹೇಳಿದ. ನಾನು ಪ್ರೇಮದಿಂದ ಶ್ರೀಮನ್ ನಾರಾಯಣನ್ನ ಭಜಿಸ್ತೇನೆ, ನೀನು ದ್ವೇಷದಿಂದ ಭಜಿಸ್ತೀನಿ. ನಿನ್ನ ಹೃದಯದೊಳಗನು ಪರಮಾತ್ಮನ ಶ್ರೀಮನ್ ನಾರಾಯಣನ ಅದ, ನನ್ನ ಹೃದಯದೊಳಗೂ ಶ್ರೀಮನ್ ನಾರಾಯಣನ ಅದ. ಇಲ್ಲಿ ಕ್ರಿಯೆಯೊಳಗೆ ವ್ಯತ್ಯಾಸ ಐತಿ. ನೀನು ದ್ವೇಷದಿಂದ ಅವನನ್ನ ಆರಾಧನೆ ಮಾಡ್ತಿ, ನಾನು ಪ್ರೇಮದಿಂದ ಪ್ರೀತಿಯಿಂದ ಆರಾಧನೆ. ಇಷ್ಟ ವ್ಯತ್ಯಾಸ. ಇದು ಶರೀರಕ್ಕೆ ಬಂದಿರುವ ಜಾಡ್ಯ. ಇಲ್ಲೇ ಉಪಾಸನ ಯಾವ ರೂಪದಿಂದ ಮಾಡಿದ್ರು ಪರಮಾತ್ಮನನ್ನ
ಉಪಾಸನೆ ಮಾಡ್ಬೇಕಲ್ಲ, ಬೇರೆ ಏನಾದ್ರು ಆರಾಧನೆ ಮಾಡ್ಲಿಕ್ಕೆ ಬರುತ್ತಾ? ಬರುದಿಲ್ಲ. ಇಲ್ಲಿ ಉಪಾಸನ ಇಲ್ಲಿ ಸೂಕ್ಷ್ಮವಾಗಿ ಯಥಾರ್ಥವಾಗಿ ಯಾವುದೈತಿ ಅಂತ ತಿಳ್ಬೇಕು. ಎರಡು ಒಂದೇನೆ. ಉಪಾಸನ ಮಾಡಿಕೊಂಡು ಆ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಕೊನೆಯ ಪರ್ಯಂತ ಏನಿರುತ್ತೆ ಅಂತ ನೀವು ಲಕ್ಷ್ಯ ಕೊಟ್ರ, ಪರಮಾತ್ಮನ ಈ ಉಪಾಸನ ಮಾಡಿ ಇವ ಅವನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಂದ್ರೆ ಇವ ಭಕ್ತನ. ಅವನಿಗೂ ಇವನಿಗೂ ಭೇದತ್ವಿರ್ತದ. ಎಷ್ಟೇ ಉಪಾಸನೆ ಮಾಡಿ ಅವಂಗ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅವನ ಪರಮಾತ್ಮನ ಇವ ಭಕ್ತನ. ಅಲ್ಲಿ ಐಕ್ಯತೆ ಇರುವುದಿಲ್ಲ. ನೀನ ನಾನು, ನಾನ ನೀನು ಅನ್ನೋ ಭಾವ ಮಾತ್ರ ಇರುವುದಿಲ್ಲ ಅಲ್ವಾ? ಹಾಗನೇ ಇಲ್ಲಿ ಪುರಾಣ ಇತಿಹಾಸಗಳಲ್ಲಿ ನೋಡಿದ್ರು ಕೂಡ ಪ್ರಹ್ಲಾದ, ಹಿರಣ್ಯಕಶ್ಯಪು ಇವುಗಳನ್ನ ಅನುಸರಿಸಿಕೊಂಡು ನೋಡಿದಾಗನು ಕೂಡ ಯಥಾರ್ಥವಾಗಿ ಇಲ್ಲೇ ಅದು ತಾತ್ಪರ್ಯದಿಂದ, ಇದಕ್ಕನ ತಾತ್ಪರ್ಯ ಇವ ದ್ವೇಷದ ತಾತ್ಪರ್ಯದಿಂದ ಶ್ರೀಮನ್ನಾರಾಯಣನ್ನ ಆರಾಧನೆ ಮಾಡ್ತಾನೆ. ನೀವು ಪ್ರೇಮದಿಂದೊಡಗೂಡಿ ಶ್ರೀಮನ್ನಾರಾಯಣ ಆರಾಧನೆ ಮಾಡ್ತಾನೆ. ಇದ್ರೊಳಗೆ ಯಾವುದ್ರೊಳಗೂ ವ್ಯತ್ಯಾಸ ಇಲ್ಲ. ಆದ್ರೆ ಇಲ್ಲಿ ಪ್ರೀತಿಯಿಂದ ಅವನನ್ನ ಆರಾಧನೆ ಮಾಡೋದ್ರಿಂದ ನನಗೂ ನಿನಗೂ ವ್ಯತ್ಯಾಸ ಇಲ್ಲ ಅಂತ ಕಂಡ್ಕೋಬಹುದು ಮುಂದೆ. ಆದ್ರೆ ಅವಾಗ ಹಂಗ ಆಗೋದಿಲ್ಲ. ಉಪಾಸನ ಮಾಡ್ತಿರೋಂಗ ಅದು ಸಾಧ್ಯ ಆಗೋದಿಲ್ಲ. ಇಲ್ಲಿ ಉಪನಿಷತ್ತುಗಳಲ್ಲಿ ಪರಮೇಶ್ವರನ ಉಪಾಸನೆಯನ್ನೇ ತಾತ್ಪರ್ಯದಿಂದ ವಿಧಿಸಲಾಗಿದೆ ಎಂದು ಹೇಳುವವರು ಒಂದು ಪಂಗಡ. ಇವುಗಳಲ್ಲಿ ಆಸ್ತಿಕರನ್ನು ಪರಲೋಕದಲ್ಲಿನ ಹೆಚ್ಚಿನ ಪುರುಷಾರ್ಥವನ್ನು ಹೊಂದುವ ಯಾವುದಾದರೊಂದು ಕ್ರಿಯೆಯಲ್ಲಿ ನಿಯೋಜಿಸಿದೆ ಎಂದು ವಾದಿಸುವವರು ಇನ್ನೊಂದು ಪಂಗಡ. ಅವ ನೇರವಾಗಿ ಪರಮಾತ್ಮನನ್ನ ಉಪಾಸನ ಮಾಡಿ ಅವನನ್ನ ಸಾಕ್ಷಾತ್ಕಾರ ಮಾಡ್ಕೋತಾನ ಒಂದು ಪಂಗಡ. ಇನ್ನೊಂದು ಪಂಗಡದವ್ರು ಏನಂತಾರ, ಇವರು ಆಸ್ತಿಕರ, ಅವರು ಆಸ್ತಿಕರ, ಆದ್ರೆ ಪರಲೋಕದಲ್ಲಿ ಹೆಚ್ಚಿನ ಪುರುಷಾರ್ಥವನ್ನು ಹೊಂದುವ ಯಾವುದಾದರೊಂದು ಕ್ರಿಯೆಯಲ್ಲಿ ನಿಯೋಜಿಸಿದೆ. ಈ ಲೋಕದಾಗಷ್ಟ ಸುಖ ಇಲ್ಲ, ಪರಲೋಕದೊಳಗೂ ನಾ ಸುಖದಿಂದನೇ ಇರ್ತೇನೆ ಅನ್ನುವ ಕಲ್ಪನೆಯಿಂದೊಡಗೂಡಿ ಇವರು ಈ ನಿಯೋಜಿಸಿದೆ ಎಂದು ವಾದಿಸುವವರು ಇನ್ನೊಂದು ಪಂಗಡ. ಈ ಲೋಕದೊಳಗಷ್ಟ ಅಲ್ಲ, ಪರಲೋಕದೊಳಗೂ ಕೂಡ ನಾನು ಸುಖಭರಿತನಾಗನೇ ಇರ್ತೇನೆ ಅವನ ಕೃಪೆಯಿಂದ ಅಂತ ತಿಳ್ಕೊಂಡದ್ದು ಇನ್ನೊಂದು ಪಂಗಡ. ಇಂಥ ನಿಯೋಗವಾದಿಗಳ ಅನೇಕ ಪ್ರಕಾರಗಳನ್ನು ಸುರೇಶ್ವರಾಚಾರ್ಯರು ತಮ್ಮ ಬೃಹದಾರಣ್ಯಕ ವಾರ್ತಿಕದಲ್ಲಿ ಪರಾಮರ್ಶಿಸಿ ಖಂಡಿಸಿರುತ್ತಾರೆ. ನೋಡಿ, ಇಲ್ಲಿ ಪರಮಾರ್ಥ ತತ್ವವನ್ನ ತಿಳಿಬೇಕು ಅಂದವರ ರೀತಿ ಇವೆರಡೂ ಅಲ್ಲ. ಲೋಕಾಂತರಗಳಲ್ಲಿನೂ ಸುಖ ಪ್ರಾಪ್ತನಾಗಬೇಕು ಅಂತ ನಿಯೋಜಿಸಿಕೊಂಡು ಅಲ್ಲೇ ಧ್ಯಾನಾಸಕ್ತರಾಗಿ ಆ ಲೋಕಾದಿಗಳನ್ನ ಪುಣ್ಯಾದಿಗಳನ್ನ ಅನೇಕ ರೂಪದ ಪುಣ್ಯಾದಿಗಳನ್ನ ಮಾಡಿ ಅವ್ರು ಆ ಲೋಕಾದಿಗಳಿಗೆ ಹೋಗ್ತಾರೆ, ಇಲ್ಲಂತಲ್ಲ. ಆದ್ರೆ ಇವನ ಕ್ರಮದೊಳಗಾಗಲಿ ಮತ್ತೆ ಉಪಾಸನ ಶ್ರೀಮನ್ನಾರಾಯಣನ ಉಪಾಸನ ಮಾಡಿ ಅಥವಾ ಭಗವಂತನ ಉಪಾಸನೆಯನ್ನೇ ಮಾಡಿ ಅವನ ಲೋಕಕ್ಕನ ಹೋಗ್ತಾನಲ್ಲ, ಸಾಕ್ಷಾತ್ಕಾರ ಮಾಡ್ಕೊತಾನ, ಏನು ಬೇಕು ಇಚ್ಛಾ ಇರ್ತದ ಅದನ್ನೆಲ್ಲ ಕೇಳ್ತಾನ. ಉಪಾಸನ ಮಾಡಿ ದೇವಿನರ ಸಾಕ್ಷಾತ್ಕಾರ ಆಗ್ಲಿ, ಶಿವನರಾಗ್ಲಿ, ಯಾರಾಗ್ಲಿ ಉಪಾಸನ ಮಾಡಿ ಸಾಕ್ಷಾತ್ಕಾರ ಆದಾಗ ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಕೇಳ್ಕೊಳ್ಳೋದು ಉಪಾಸಕನ ಯೋಜನೆ ಹೌದಲ್ಲ. ಅದಕ್ಕೆ ಯಥಾರ್ಥವಾಗಿ ಏನ್ ಕೇಳ್ಕೊಂಡ್ರು ಅದು ಅನಿಶ್ಚಿತ. ಅದಕ್ಕೆ ಇಲ್ಲಿ ಅನೇಕ ಪ್ರಕಾರಗಳನ್ನು ಸುರೇಶ್ವರಾಚಾರ್ಯರು ತಮ್ಮ ಬೃಹದಾರಣ್ಯಕ ವಾರ್ತಿಕದಲ್ಲಿ ಪರಾಮರ್ಶಿಸಿ ಖಂಡಿಸಿರುತ್ತಾರೆ. ಶ್ರೀ ಶಂಕರಾಚಾರ್ಯರ ಸೂತ್ರ ಭಾಷ್ಯದಲ್ಲಿ ಧ್ಯಾನ ನಿಯೋಗವಾದಿಗಳು ಪ್ರಪಂಚ ವಿಲಯ ನಿಯೋಗವಾದಿಗಳು ಎಂಬ ಎರಡು ಬಗೆಯ ವಾದಿಗಳನ್ನು ಪರಾಮರ್ಶಿಸಿರುವುದು ಕಂಡುಬರುತ್ತದೆ. ಬ್ರಹ್ಮಸೂತ್ರದೊಳಗ ಸೂತ್ರಭಾಷ್ಯದೊಳಗ ಶಂಕರಾಚಾರ್ಯರು ಧ್ಯಾನ ನಿಯೋಗವಾದಿಗಳು ಮತ್ತು ಪ್ರಪಂಚ ಪ್ರವಿಲಯ ನಿಯೋಗವಾದಿಗಳು ಅಂತ ಅವರನ್ನ ಅಲ್ಲೇ ಉಪಾಸನೆಗಾಗಲಿ ಅಥವಾ ಲೋಕಾದಿಗಳ ಪ್ರಾಪ್ತಿಗಾಗಲಿ ಇವ್ರು ಹೀಗೆ ಮಾಡ್ಕೊಂಡು ಬಂದಾರಲ್ಲ, ಇವ್ರದ್ದು ಯಥಾರ್ಥವಾಗಿ ಐತೋ ಏನೋ ಅಂತ ನೋಡ್ತಾರೆ.
ಹಾಗಿದ್ಮೇಲೆ ಧ್ಯಾನ ನಿಯೋಗವಾದಿಗಳ ಮತವೇನೆಂದರೆ ಶಾಸ್ತ್ರವು ಜೀವನು ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎಂಬುದನ್ನೇ ತಾತ್ಪರ್ಯದಿಂದ ಹೇಳಿರುತ್ತದೆಯೇ ಹೊರತು ಯಾವುದೊಂದು ವಸ್ತುವನ್ನು ವಿವರಿಸುವುದಕ್ಕೆ ಹೊರಟಿರುವುದಿಲ್ಲ. ನೋಡ್ರಿ, ಆ ರೂಪದೊಳಗೆ ನಿಯೋಗವಾದಿಗಳು ಯಾವ ರೂಪದೊಳಗೆ ಇರ್ತಾರ, ಇಲ್ಲೇ ಧ್ಯಾನ ನಿಯೋಗವಾದಿಗಳನ್ನು ಇಲ್ಲಿ ತಗೊಂಡಾರೆ. ಇಲ್ಲೇ ಧ್ಯಾನ ನಿಯೋಗವಾದಿಗಳ ಮತವೇನೆಂದರೆ ಶಾಸ್ತ್ರವು ಯಾವುದೇ ಶಾಸ್ತ್ರ ಇಲ್ಲ, ಅದು ಜೀವನು ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎಂಬುದನ್ನೇ ತಾತ್ಪರ್ಯದಿಂದ ಹೇಳುತ್ತದೆ ಹೊರತು ಯಾವುದೊಂದು ವಸ್ತುವನ್ನು ವಿವರಿಸುವುದಕ್ಕೆ ಹೊರಟಿರುವುದಿಲ್ಲ. ಅಲ್ಲೇ ಪರಮಾತ್ಮನ ಇರುವನ್ನ ಯಾವ ರೂಪದೊಳಗೆ ಹೇಳ್ಕೊಂಡು ಬಂದಾರ ಅಂತ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಬರೀ ವಸ್ತು ರೂಪವನ್ನು ವಿವರಿಸಿದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಾರದು. ಬರೀ ವಸ್ತು ರೂಪವನ್ನ ವಿವರಣೆ ಮಾಡ್ಕೊತ ಹೊಂಟ್ರೆ ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ವಸ್ತುಗಳು ಇದ್ದಂಗಿರುವುದಿಲ್ಲ, ಯಾಕಂದ್ರೆ ವಸ್ತುಗಳು ಇದ್ದಂಗ ಇರುವುದಿಲ್ಲ ಅಂತ ಎಲ್ಲರ ಅನುಭವದೊಳಗೂ ಉಂಟಲ್ಲ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ವಸ್ತು ಸ್ವರೂಪವನ್ನು ವಿವರಿಸಿದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಾರದು. ಕರ್ಮಕಾಂಡದಲ್ಲಿ ಸ್ವರ್ಗವೇ ಮುಂತಾದ ಫಲವನ್ನು ಬಯಸುವವನು ಆಯಾ ಗೊತ್ತಾದ ಕರ್ಮಗಳನ್ನು ಮಾಡಬೇಕು. ಸ್ವರ್ಗದ ಅಪೇಕ್ಷೆ ಇರಬಹುದು, ಇಂದ್ರಲೋಕದ ಅಪೇಕ್ಷೆ ಇರಬಹುದು, ವೈಕುಂಠದ ಅಪೇಕ್ಷೆ ಇರಬಹುದು. ಹಿಂಗೇನು ಅಪೇಕ್ಷೆ? ಆ ಲೋಕಾದಿಗಳ ಅಪೇಕ್ಷೆ ಅದ ನೋಡ್ರಿ. ಇದು ಮರ್ತ್ಯಲೋಕ. ಈ ಮರ್ತ್ಯಲೋಕಗಳ ಏನು ಪಡಬಾರದ ಕಷ್ಟಗಳನ್ನ ನಷ್ಟಗಳನ್ನ ಅನುಭವಿಸೋದ ಮರ್ತ್ಯಲೋಕ ಅಲ್ಲ. ಇದಕ್ಕಿಂತ ಸುಪೀರಿಯರ್ ಕ್ವಾಲಿಟಿ ಅದು. ಕೈಲಾಸದೊಳಗೆ ಏನು ಇಲ್ಲ, ಏನು ಕ್ರಿಯೆ ಮಾಡೋಂಗಿಲ್ಲ, ಕೆಲಸ ಮಾಡೋಂಗಿಲ್ಲ, ಭವಿಷ್ಯ ಮಾಡೋಂಗಿಲ್ಲ, ಏನಿಲ್ಲ. ಬರೀ ಸಂಕಲ್ಪ ಮಾಡಿದ್ರೆ ತೃಪ್ತನಾಗಿ ಬಿಡ್ತಾನೆ, ಊಟ ಬಂದು ಬಿಡುತ್ತೆ, ಊಟ ಮಾಡ್ತಾನೆ. ಅದು ಆ ಭೋಜನನು ಕೂಡ ಸೂಕ್ಷ್ಮನ. ಇವ ಅದನ್ನ ಸಂತೃಪ್ತಿಯಿಂದ ಉಣ್ಣೋದು ಸೂಕ್ಷ್ಮ ದೃಷ್ಟಿಯಿಂದ. ಅಲ್ಲಿ ಯಾವ್ದು ಕ್ರಿಯಾಕಾರ್ಯಗಳು ಜರುಗುವುದೇ ಇಲ್ಲ, ಬರೀ ಸಂಕಲ್ಪ ಮಾಡಿದ್ರೆ ಸಾಕು. ಇನ್ನೇನು ಬೇಕಲ್ಲೇ? ಊಟ ಅಷ್ಟಾದ್ರೆ ಸಾಕಲ್ಲ, ಮತ್ತೇನು ಬೇಕು? ಅದಕ್ಕೆ ಎಲ್ಲ ಅಲ್ಲೇ ನೋಡಿದ್ರೆ ಅಲ್ಲೇ ಸ್ವರ್ಗವು ಮುಂತಾದ ಫಲವನ್ನು ಬಯಸುವವನು ಆಯಾ ಗೊತ್ತಾದ ಕರ್ಮಗಳನ್ನು ಮಾಡಬೇಕು ಎಂದು ಹೇಗೆ ಹೇಳಿದೆಯೋ ಹಾಗೆಯೇ ಅಮೃತತ್ವವನ್ನು ಬಯಸುವಾತನು ಬ್ರಹ್ಮಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು ಎಂದು ಪುರುಷನನ್ನು ಶಾಸ್ತ್ರವು ಪಟ್ಟು ಮಾಡುತ್ತಿದೆ. ಮರ್ತ್ಯಲೋಕದೊಳಗನ ಇವರಿಬ್ರು ಇದ್ದಾರೆ. ಕರ್ಮಕಾಂಡದೊಳಗ ಉಪಾಸನ ಮಾಡಿ ಧ್ಯಾನ ನಿಧಿಗಳನ್ನ ಮಾಡಿಕೊಂಡು ಆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿ ಅವನ ಲೋಕಾದಿಗಳಿಗೆ ಹೋಗುವವರು ಇದ್ದಾರ. ಇದು ಯಾವುದು ಬೇಡಪ್ಪ, ನನಗೆ ಅಮೃತತ್ವನ ಬೇಕು, ಪರಮಾರ್ಥ ತತ್ವ ಹೇಗೈತಿ ನೋಡು ಅದನ್ನ ಕಂಡುಕೋಬೇಕು ಅನ್ನೋರು ಇದ್ದಾರೆ. ಆದ್ರೆ ಶಾಸ್ತ್ರ ಇವರಿಗೆ ಇದನ್ನು ಕಟ್ಟು ಮಾಡ್ತಾರೆ. ಪರಮಾರ್ಥ ತತ್ವ ಬೇಕು ಅಂದವರಿಗೆ ಶಾಸ್ತ್ರ ಹಂಗಾದ್ರೆ ನೀ ಹೀಗ ಮಾಡಬೇಕು ಅಂತ ವಿಧಿಪಡಿಸ್ಬೇಕು ಎಂದೇ ತಿಳಿಯಬೇಕು. ಆದ್ದರಿಂದ ಬ್ರಹ್ಮವನ್ನು ಅರಿತುಕೊಂಡವನು ಬ್ರಹ್ಮವೇ ಆಗುತ್ತಾನೆ. ಬ್ರಹ್ಮವನ್ನು ತಿಳ್ಕೊಂಡವ ಬ್ರಹ್ಮನ ಆಗ್ತಾನೆ. ಇಲ್ಲಿ ಮತ್ತೇನು ಫಲಪ್ರಾಪ್ತ ಆಗೋದಿಲ್ಲ ಎಂದು ಮುಂತಾಗಿ ಉಪನಿಷತ್ತುಗಳಲ್ಲಿ ವಿಧಿಸಿರುವುದರಿಂದ ಬ್ರಹ್ಮವನ್ನು ಬ್ರಹ್ಮ ಉಪಾಸನೆಗೆ ಅಂಗವಾಗಿಯೇ ಬೋಧಿಸಿರುತ್ತದೆ. ಉಪನಿಷತ್ತುಗಳಲ್ಲಿ ವಿಧಿಸಿರುವುದರಿಂದ ಬ್ರಹ್ಮವನ್ನು ಉಪಾಸನೆಗೆ ಅಂಗವಾಗಿಯೇ ಬೋಧಿಸಿರುತ್ತದೆ. ಯಾವುದರ ರೂಪದಿಂದನ ಆ ತತ್ವವನ್ನ ತಿಳ್ಕೊಳ್ಳೋದ ಬೇರೆ, ಅಥವಾ ಪ್ರೀತಿಯಿಂದರ ಶ್ರೀಮನ್ನಾರಾಯಣನನ್ನ ಪ್ರಹ್ಲಾದ ಭಜಿಸಿದರೂ ಕೂಡ, ಅವ ದ್ವೇಷದಿಂದ ಶ್ರೀಮನ್ನಾರಾಯಣನ ಭಜಿಸಿದರೂ ಕೂಡ ಅವರಿಬ್ಬರಿಗೂ ಲೋಕ ಪ್ರಾಪ್ತಿ ಆಗ್ತದ. ಅವ ಪರಾಭಕ್ತ, ಯಾರು? ಪ್ರಹ್ಲಾದ. ಎಲ್ಲವೂ ನಾರಾಯಣನ ಸ್ವರೂಪ ಅಂತ ತಿಳಿದ ಅವ ಮುಕ್ತಿ ಆಗ್ತದೆ. ಆದ್ರೆ ಇದರಂತೆ ಆತ್ಮನೆಂದು ಉಪಾಸನೆ ಮಾಡಬೇಕು, ಆತ್ಮನೆಂದೇ ಉಪಾಸನೆ ಮಾಡಬೇಕು ಎಂಬ ವಿಧಿಗೆ ಅಂಗವಾಗಿ ಆತ್ಮ ಸ್ವರೂಪವನ್ನು ಉಪನಿಷತ್ತುಗಳಲ್ಲಿ ತಿಳಿಸಿರುತ್ತದೆ. ಯಥಾರ್ಥವಾಗಿ ಇಲ್ಲಿ ಏನ್ ನಿರ್ಣಯ ಆಯ್ತು? ಅಲ್ಲೇ ಪ್ರಹ್ಲಾದನು ಇದ್ದಾನ ನೋಡವ, ಪರಾಭಕ್ತ.
ಶ್ರೀಮನ್ನಾರಾಯಣ ಸ್ವರೂಪದಲ್ಲಿನ ಅಡಕ ಮಾಡಿಕೊಂಡೇ ನೋಡಿದ. ಅದು ಯಾವುದೇ ವಸ್ತುಗಳು, ಇಲ್ಲಿ ನೋಡು ವಸ್ತು ರೂಪವನ್ನು ವಿವರಿಸಿದರೆ ಅದರಿಂದ ಏನು ಪ್ರಯೋಜನ ಆಗುದಿಲ್ಲ. ಅದೇ ವಸ್ತುವಿನೊಳಗ ಶ್ರೀಮನ್ನಾರಾಯಣನ ಕಂಡುಕೊಂಡ್ರೆ ಯಾವ್ದ ವಸ್ತು ಇದು ಶ್ರೀಮನ್ನಾರಾಯಣನ ಸ್ವರೂಪ ಅಂತ ನೋಡ. ಪ್ರಹ್ಲಾದ ಹಾಗೆ ಮಾಡ್ಲಿಲ್ಲ, ಎಲ್ಲವನ್ನು ಶ್ರೀಮನ್ನಾರಾಯಣನ, ಅದನ್ನು ಬಿಟ್ಟು ಮತ್ತೊಂದು ಇಲ್ಲೇ ಇಲ್ಲ ಅವನಲ್ಲಿ. ಅದಕ್ಕೆ ಅವನಿಗೆ ಆ ಪರಬ್ರಹ್ಮನ ಸ್ಥಿತಿ ಗೊತ್ತಾಗ. ಇವನಿಗೆ ದ್ವೇಷದಿಂದೊಡಗೂಡಿ ಶ್ರೀಮನ್ನಾರಾಯಣನ ದ್ವೇಷದಿಂದ ಮಾಡೋದ್ರಿಂದ ಅವನಿಗೆ ಗತಿಯ, ಅವನಿಗೂ ಆ ಲೋಕಾದಿಗಳ ಪ್ರಾಪ್ತಿಯ. ಆದ್ದರಿಂದ ಇಲ್ಲಿ ನಾವು ಏನು ತಿಳ್ಕೊಬೇಕಂದ್ರೆ, ಇಲ್ಲೇ ಪರಬ್ರಹ್ಮನ ತತ್ವವನ್ನ ತಿಳ್ಕೋಬೇಕಾದ್ರ ಉಪನಿಷತ್ತುಗಳನ್ನ ತಾತ್ಪರ್ಯದಿಂದ ನಾವು ವಿವೇಕ ಮಾಡುವುದ ಯೋಗ್ಯ ಅಂತ ಗೊತ್ತಾಗ. ಉಪಾಸನೆ ಮಾಡಿ ಆಗಲಿ, ಧ್ಯಾನಾದಿಗಳನ್ನ ಮಾಡಿ ಆಗಲಿ, ಅದಕ್ಕೆ ಸಾಕ್ಷಾತ್ಕಾರ ಆಗ್ಬೋದು. ಅದರಿಂದ ಇವ ಸಾಕ್ಷಾತ್ಕಾರದಿಂದೊಡಗೂಡಿ ಆ ಲೋಕಾದಿಗಳ ಪ್ರಾಪ್ತಿ ಹೊಂದಬಹುದು. ಆದ್ರೆ ಯಥಾರ್ಥವಾಗಿ ಇಲ್ಲೇ ಅದನ್ನು ಉಪಾಸನೆಗೆ ಅಂಗವಾಗಿ ಬೋಧಿಸ್ಯಾರ ಅಂತ ಇವರು ಇಲ್ಲಿ ಹೇಳ್ಕೊಂಡಾರ. ಆದ್ರೆ ಅದು ಯಥಾರ್ಥವಾಗಿರುವುದು ಏನಂದ್ರೆ, ಎಂಬ ವಿಧಿಗೆ ಅಂಗವಾಗಿ ಆತ್ಮಸ್ವರೂಪವನ್ನು ಉಪನಿಷತ್ತುಗಳಲ್ಲಿ ತಿಳಿಸಿರುತ್ತದೆ. ಉಪನಿಷತ್ತುಗಳಲ್ಲಿ ಆತ್ಮಸ್ವರೂಪನ ತಿಳಿಸ್ಯಾರೆ ವಿನ ಪರಬ್ರಹ್ಮನ ಆಕಾರ ರೂಪ ವಿಶೇಷಗಳನ್ನು ತಿಳಿಸಿಲ್ಲ. ನಿರಾಕಾರ ನಿರ್ಗುಣ ನಿರ್ವಯವನಾಗಿರುವಂತಹ ಆ ಪರಮಾರ್ಥದ ಸ್ವರೂಪವನ್ನು ತಿಳಿಸ್ಯಾರ. ಅದಕ್ಕಿಲ್ಲೇ ಗಮನ ಇಡಬೇಕು. ಇನ್ನ ಪ್ರಪಂಚ ಪ್ರವಿಲಯವಾದಿಗಳ ಅಭಿಪ್ರಾಯವು ಹೀಗಿದೆ. ಇದ್ಯಾರ್ದೀಗ ಧ್ಯಾನ ನಿಧಿ ಯೋಗದವರು ಗೊತ್ತ. ಇನ್ನ ಬ್ರಹ್ಮವು ಅನೇಕ ಆಕಾರವಾಗಿರುವುದರಿಂದ ನೋಡಿ, ಬ್ರಹ್ಮವು ಅನೇಕ ಆಕಾರವಾಗಿರುವುದೆಂದು ಕೆಲವು ವೇದಾಂತ ವಾಕ್ಯಗಳಲ್ಲಿ ಉಪದೇಶ ಮಾಡಿರುತ್ತದೆಯಾದರೂ ವೇದಾಂತದೊಳಗನು ಬ್ರಹ್ಮ ಎಲ್ಲವೂ ಬ್ರಹ್ಮ ಸ್ವರೂಪನ, ಯಾವ ಬ್ರಹ್ಮವನ್ನು ಹೊರತುಪಡಿಸೈತಿ ಅಂತ ಬೋಧ ಮಾಡಿಲ್ವ. ಆದ್ರೆ ಇಲ್ಲಿ ಅನೇಕ ಆಕಾರವಾಗಿರುವುದೆಂದು ಕೆಲವು ವೇದಾಂತ ವಾಕ್ಯಗಳಲ್ಲಿ ಉಪದೇಶ ಮಾಡಿರುತ್ತದೆಯಾದರೂ ಪರಮಾರ್ಥವಾಗಿ ಬ್ರಹ್ಮದಲ್ಲಿ ಯಾವ ವಿಶೇಷಗಳು ಇಲ್ಲದ್ದರಿಂದ ಅಂಥ ವಾಕ್ಯಗಳಲ್ಲಿ ಹೇಳಿರುವ ಬ್ರಹ್ಮದ ಆಕಾರ ವಿಶೇಷಗಳನ್ನು ಪ್ರವಿಲಯ ಮಾಡಿಕೊಂಡು ನಿಷ್ಪ್ರಪಂಚವಾದ ಬ್ರಹ್ಮವನ್ನು ಅರಿತುಕೊಳ್ಳಬೇಕೆಂದು ಮುಮುಕ್ಷುಗಳನ್ನು ಪಟ್ಟು ಮಾಡುವುದಕ್ಕಾಗಿ ಅವು ಬಂದಿವೆ ಎಂದು ತಿಳಿಯಬೇಕು. ನೋಡ್ರಿ, ಉಪನಿಷತ್ತಿನ ತಾತ್ಪರ್ಯ ಏನೈತಿ ಅಂತ ನೋಡ್ಕೊಳ್ರಿ. ಮೇಲ ನೋಟಕ್ಕೆ ಅದು ಉಪಾಸನೆ ಹೇಳಿದಂಗಾಗ್ಯದ, ಧರ್ಮಾಚರಣೆ ಮಾಡಬೇಕು ಅಂತಾಗ್ಯದ. ಮೇಲ್ ನೋಟಕ್ಕೆ ಏನೇನೋ ಹೇಳ್ಕೊಂಡು ಬಂದ, ಅದನ್ನ ಹಿಡ್ಕೊಂಡು ಅಂಥ ವಾದಿಗಳು ಅದಾರ, ಇಂಥ ವಾದಿಗಳು ಅದಾರ. ಅದಕ್ಕೆ ಧ್ಯಾನ ನಿಯೋಗದವರು ಅದಾರ, ಪ್ರಪಂಚ ವಿಲಯವಾದಿಗಳು ಅದಾರ. ಇಲ್ಲಿ ಪ್ರಪಂಚ ವಿಲಯ ಅಂದ್ರೆ ಏನಂತ ಹೇಳಿದ್ರೆ ಅವ್ರಿಲ್ಲೇ ಇದನ್ನ ಬಹಳ ಮಾರ್ಮಿಕವಾಗಿ ಜಿಜ್ಞಾಸುಗಳು ಅದನ್ನು ಅನುಸರಿಸಿಕೊಂಡು ಬರಬೇಕು. ಏನ್ ಹೇಳಿದ್ರು ಇಲ್ಲೇ, ಅಂಥ ವಾಕ್ಯಗಳಲ್ಲಿ ಹೇಳಿರುವ ಬ್ರಹ್ಮದ ಆಕಾರ ವಿಶೇಷಗಳನ್ನು ಪ್ರವಿಲಯ ಮಾಡಿ ಉಪದೇಶ ಮಾಡ್ಯಾರ ಅವರು. ಅವ ಅನೇಕ ಆಕಾರವಾಗಿರುವುದೆಂದು ಇದ ಉಪನಿಷತ್ತ ಬೋಧೆ ಮಾಡೈತಿ. ಬ್ರಹ್ಮ ಅನೇಕ ಆಕಾರ ರೂಪ ವೇದಗಳಿಂದ ಕೂಡಿಕೊಂಡನ ಅಂತಿದ ವೇದಾಂತದ ವಾಕ್ಯಗಳಲ್ಲೇನೋ ಉಪದೇಶ ಮಾಡ್ಯಾರ. ಆದ್ರೆ ಅದರದ್ದು ಯಥಾರ್ಥ ಏನು ಅಂತ ಗೊತ್ತಾಗ್ತದೆ. ಅಂತ ವಾಕ್ಯದೊಳಗೆ ಏನ್ ಹೇಳ್ಯಾರ ಅಂತ ನೋಡಿದರೆ, ಬ್ರಹ್ಮದ ಆಕಾರ ವಿಶೇಷಗಳನ್ನು ಪ್ರವಿಲಯ ಮಾಡಿಕೊಂಡು ಆ ಆಕಾರ ವಿಶೇಷಗಳನ್ನ ಪ್ರವಿಲಯ ಮಾಡಿಕೊಂಡ್ರೆ ಎಲ್ಲಿನೂ ಪ್ರಪಂಚ ಇಟ್ಕೊಳ್ಳೋದಿಲ್ಲ. ಈಗ ಅರಿವು ಐತಲ್ಲ, ಈ ಅರಿವು ಉಪಾಧಿಗಳಿಂದ ಒಡಗೂಡಿ ಎಲ್ಲಾ ವಸ್ತುಗಳ ಆಕಾರ ಮಾಡ್ಕೊಳ್ಳೋದು. ಇದೆಲ್ಲರೂ ಅನುಭವದೊಳಗೂ ಇರುವಂತ. ಆದ್ರೆ ಆ ಆಕಾರ ರೂಪ ವಿಶೇಷಗಳು ಯಾವು ಅರಿವಿಗಂಟಿ ಒಡಿಲ್ಲ. ಅನುಭವ ನೋಡ್ಕೊಳ್ರಿ. ಉಪನಿಷತ್ತಿನ ತಾತ್ಪರ್ಯ ಅದು.
ಅರಿವು ಅಥವಾ ನಮ್ಮ ಇರವಾಗಲಿ ಅರಿವಾಗಲಿ ಆನಂದ ಆಗಲಿ ಇವು ಯಾವ ಹಂಚಿಕೊಂಡಿಲ್ಲ. ಯಾರಿಗಾದ್ರೂ ಆ ವಸ್ತುಗಳು ಹಂಚಿಕೊಂಡವೇ ನಮ್ಮ ಅರಿವಿಗೆ. ಅದು ಚಿತ್ತದ ಸಂಸ್ಕಾರದಿಂದೊಡಗೂಡಿ ನೋಡು ಅನುಭವ ಮಾಡಿದ್ದು ವಸ್ತುಗಳ ಜ್ಞಾನ ಆತು ಅಂದ್ರ ಚಿತ್ತ ಅದನ್ನ ಸಂಸ್ಕಾರ ಮಾಡ್ಕೊಳ್ಳುತ್ತೆ. ಸಂಸ್ಕಾರ ಮಾಡಿಕೊಂಡು ಭಾವದೊಳಗ ಆ ಚಿತ್ತ ಆಭಾಸ ಚೈತನ್ಯದಿಂದ ಒಡಗೂಡಿ ಅದನ್ನ ಹೇಳಿ ಇಟ್ಕೊಂಡಿರ್ತಾವ. ಅಲ್ಲಿ ಯಥಾರ್ಥವಾಗಿ ಈ ಪ್ರಪಂಚದ ಇರುವಿಕೆಯನ್ನ ಆಭಾಸ ಚೈತನ್ಯದೊಳಗ ಇದ್ದುಕೊಂಡಿದೆ ವಿನ ನಮ್ಮ ಸಾಕ್ಷಿ ಚೈತನ್ಯದೊಳಗಾಗಲಿ ಆತ್ಮಾನುಭವದೊಳಗಾಗಲಿ ಅದು ಎಂದೂ ಅದಕ್ಕೆ ಲೇಪಿಸಿಕೊಂಡಿಲ್ಲ. ಇದನ್ನ ಉಪನಿಷತ್ತು ತಾತ್ಪರ್ಯದಿಂದ ಬೋಧ ಮಾಡ್ತೈತಿ. ನೋಡಲಿ ಯಾವುದು ಅಂಥ ವಾಕ್ಯಗಳಲ್ಲಿ ಎಂಥ ವಾಕ್ಯ ಕೆಲವು ವೇದಾಂತ ವಾಕ್ಯಗಳಲ್ಲಿ ಉಪದೇಶ ಮಾಡಿರುತ್ತದೆ. ಆದರೂ ಪರಮಾರ್ಥವಾಗಿ ಬ್ರಹ್ಮದಲ್ಲಿ ಯಾವ ವಿಶೇಷಗಳು ಇಲ್ಲದ್ದರಿಂದ ಬ್ರಹ್ಮ ಅನೇಕ ಆಕಾರ ರೂಪ ವಿಶೇಷತೆಯಿಂದ ಕೂಡಿಕೊಂಡು ಅದಾನ ಅಂತ ಹೇಳ್ಕೊಂಡು ಬಂದೈತಿ. ಅದನ್ನ ಹೇಳೈತಿ ವೇದಾಂತ ವಾಕ್ಯಗಳಲ್ಲಿನೂ ಅದನ್ನ ಪ್ರತಿಪಾದನೆ ಮಾಡೈತಿ. ಅದನ್ನ ತಪ್ಪಾಗಿ ಕಲ್ಪನೆ ಮಾಡಿಕೊಂಡ್ರ ಅದು ವೇದಾಂತದ ತತ್ವ ಅಥವಾ ಪರಮಾರ್ಥ ತತ್ವ ಆಗುವುದಿಲ್ಲ. ಅದನ್ನು ಸೂಕ್ಷ್ಮವಾಗಿ ಇಲ್ಲಿ ಅವಲೋಕನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಏನಂತ ಅಂಥ ವಾಕ್ಯಗಳಲ್ಲಿ ಹೇಳಿರುವ ಬ್ರಹ್ಮದ ಆಕಾರ ವಿಶೇಷಗಳನ್ನು ಪ್ರವಿಲಯ ಮಾಡಿ ನಿಷ್ಪ್ರಪಂಚದ ಬ್ರಹ್ಮವನ್ನು ಅರಿತುಕೊಳ್ಳಬೇಕೆಂದು ಮುಮುಕ್ಷುಗಳನ್ನು ಕಟ್ಟು ಮಾಡುವುದಕ್ಕಾಗಿ ಅವು ಬಂದಿವೆ ಎಂದು ತಿಳಿಯಬೇಕು. ನಿಷ್ಪ್ರಪಂಚ ಯಾವಾಗತ್ತತಿ ಅಂತ ಅನ್ಬೋದೊಳಗೆ ಗೊತ್ತದ. ಇವು ಯಾವುದು ನಮ್ಮ ಸಾಕ್ಷಿಗೆ ಯಾವ ರೂಪದಿಂದನೂ ಸಂಬಂಧ ಇಲ್ಲದ ಇದ್ರೂ ಕೂಡ ಅದರ ಚೈತನ್ಯ ಆಭಾಸದಿಂದೊಡಗೂಡಿ ಈ ಉಪಾಧಿಗಳೆಲ್ಲವನ್ನು ಬಳಸಿಕೊಂಡು ಪ್ರಪಂಚದ ಇರುವಿಕೆಯನ್ನ ಕಂಡದಲ್ಲ ಇದು. ಯಾವುದು ಚೈತನ್ಯ ಆಭಾಸ. ಯಥಾರ್ಥವಾಗಿ ಆ ಪರಬ್ರಹ್ಮನಲ್ಲಿ ಇದು ಯಾವುದೂ ಇಲ್ಲ. ಅವಾಗ ಪರಮಾನಂದ ಪ್ರಾಪ್ತಿ ಆಗ್ತತಿ. ಈ ನಿಷ್ಪ್ರಪಂಚ ರೂಪವಾಗಿರುವಂತ ನೋಡಿ, ಇದು ಏನು ಮಾಡಿದ್ರು ಚೈತನ್ಯ ಆಭಾಸದಿಂದ ಒಡಗೂಡಿ ಯುಕ್ತವಾಗಿ ನಮ್ಮ ಅನುಭವಕ್ಕೆ ಬಂದಿರುತ್ತೆ ವಿನಃ ಅಲ್ಲಿ ಅನುಭವಕ್ಕೆ ಬಂದಿರುವುದು ಯಾರಿಗೆ? ಅದ ಕರ್ತೃತ್ವ ಭಾವ ಇದ್ದವನಿಗೆ. ಆ ಚಿತ್ತದೊಳಗಿನ ಸಂಸ್ಕಾರನೂ ಕರ್ತೃತ್ವಗ, ಈ ಅಂತಃಕರಣಾದಿಗಳ ಕ್ರಿಯಾಕಾರ್ಯಗಳು ಕರ್ತೃತ್ವಗ, ಇಂದ್ರಿಯಗಳ ಕ್ರಿಯಾಕಾರ್ಯಗಳು ಕರ್ತೃತ್ವಿಗೆ, ಈ ಪ್ರಪಂಚದ ಇರುವಿಕೆಯು ಕರ್ತೃವಿಗೆನೆ. ಆತ್ಮನಲ್ಲಿ ಇಂಥ ದೈತಿ ಅಂತ ಅವಾಗ ಅನಿಸುವಿಕೆ ಆಗೇ ಇಲ್ಲ. ಆಗ್ಯದೇನ್ರಿ? ಯಾರ್ಯಾರ ಯಥಾರ್ಥವಾಗಿ ನೋಡ, ನಮ್ಮ ಬರೀ ಅರಿವಿನೊಳಗಾಗಲಿ, ಬರೀ ಇರವಾಗಲಿ, ಬರೀ ಆನಂದ ಆಗಲಿ, ಅವಾಗ ಇಂಥ ಭೇದಾದಿಗಳು ಏನಾದ್ರೂ ಅಲ್ಲಿ ಉಂಟಾ? ಏನಿದ್ರು ಚೈತನ್ಯ ಆಭಾಸದಿಂದೊಡಗೂಡಿರುವ ಈ ಪ್ರಪಂಚದ ವಸ್ತುಗಳ ರಾಶಿ ಏನು ಅನೇಕ ರೂಪದ ವಸ್ತುಗಳ ರಾಶಿ ತೋರಿಸಲ್ಲ, ಅದನ್ನು ಉಪಾಯವಾಗಿ ಇದೆಲ್ಲವೂ ಶ್ರೀಮನ್ನಾರಾಯಣನ ಅಂತ ತಿಳಿದ ಪ್ರಹ್ಲಾದ. ಹಾಗ ಅದನ್ನು ಇಲ್ಲೇ ವಿವೇಕದಿಂದೊಡಗೂಡಿ ಇಲ್ಲಿ ಪರಮಾರ್ಥ ತತ್ವ ತಿಳಿಯುವಂತ ಮುಮುಕ್ಷುಗಳು ಇವು ಎಲ್ಲವೂ ಚೈತನ್ಯ ಆಭಾಸಯುಕ್ತವಾಗಿರುವಂತ ಅಂತಃಕರಣ ಇರಬಹುದು, ಇಂದ್ರಿಯ ಇರಬಹುದು, ಹೊರಗಿನ ಪ್ರಪಂಚ ಇರಬಹುದು. ಇವುಗಳ ಸ್ವರೂಪ ಏನು ಅಂತ ನೋಡ್ಬೇಕು. ಅವನಲ್ಲಿ ಯಾವ ಆಕಾರ ರೂಪ ವೇದಾದಿಗಳು ಯಾವುದೊಂದು ನಮ್ಮ ಸಾಕ್ಷ್ಯಾನುಭವದೊಳಗೆ ಇಲ್ಲ. ಸಾಕ್ಷಿ ಇದು ಯತ್ರ ಅಂತ ಅರ್ತಿಲ್ಲ, ಅದು ಸ್ವಪ್ನ ಅಂತ ಅರ್ತಿಲ್ಲ, ಅದು ನಿದ್ರಿ ಅಂತ ಅರ್ತಿಲ್ಲ. ಯಾರಿಗಾದ್ರೂ ಅನುಭವ ಬಂದೈತಾನೆ, ಇದನ್ನ ಕರ್ತೃ ಕಲ್ಪನಾ ಮಾಡ್ಕೊತಾನೆ, ಇದು ಯಾತ್ರ ಅಂತೇಳಿ, ಇದು ಯಾತ್ರ ಅಂತೇಳಿ ಅವನು ಕಲ್ಪನಾ ಮಾಡ್ಕೊತಾನೆ. ಹಾಗಾದ್ರೆ ಯಥಾರ್ಥವಾಗಿ ಆ ಕಲ್ಪನೆ ಕರ್ತೃವಿನಿಂದೊಡಗೂಡಿ ಮಾಡಿಕೊಂಡದ್ದೇ ವಿನ ಎಚ್ಚರದ ಒಳಗೆ ವಿವೇಕ ಮಾಡುವಂತಹ ಸಾಮಗ್ರಿಗಳೇ ವಿನ ಇಡೀ ಎತ್ತರಕ್ಕೆ ಯಾವ ದೋಷನೂ ಇಲ್ಲ, ಯಾವ ಹಾನಿನೂ ಇಲ್ಲ.
ಅಲ್ಲಿ ಸಾಕ್ಷ್ಯಾನುಭವ ಇರುತ್ತೆ. ಅದಕ್ಕೆ ನೋಡಿಕೊಂಡ್ರೆ ಅದು ಗೊತ್ತಾಗತ್ತೆ. ಇನ್ನ ಬ್ರಹ್ಮದ ಇಲ್ಲಿ ಮುಮುಕ್ಷುಗಳನ್ನು ಪಟ್ಟು ಮಾಡುವುದಕ್ಕಾಗಿ ಅವು ಬಂದಿವೆ ಎಂದು ತಿಳಿಯಬೇಕು. ಆಕಾರ ವಿಶೇಷಗಳನ್ನ ನೀವು ಎಲ್ಲಿ ತನಕ ಹಿಡ್ಕೊಂಡಿರ್ತೀರಿ ಅಲ್ಲಿ ತನಕ ಕರ್ತೃತ್ವ ಇದ್ದೇ ಇರುತ್ತೆ. ಯಾವುದೇ ವಸ್ತುವಿನ ಆಕಾರ ಆಗಲಿ, ಅನ್ಯ ಜೀವಿಗಳಾಗಲಿ, ಪ್ರಪಂಚ ಆಗಲಿ, ಇವು ಯಾವಾಗ ಆಕಾರ ವಿಶೇಷದಿಂದ ಒಳಗೂಡಿ ಎಲ್ಲಿ ತನಕ ಹಿಡ್ಕೊಂಡಿರ್ತೀರಿ ಅಲ್ಲಿ ತನಕ ಕರ್ತೃ ಇದ್ದೇ ಇರ್ತಾವ. ಈ ಕರ್ತೃತ್ವವನ್ನು ಬಾಧಿಸಿಕೊಂಡು ಅನುಭವದೊಳಗೆ ಯಾರಿಗೆ ನಿಲ್ಲಕ ಬರುತ್ತದೋ ಅವರು ಪರಬ್ರಹ್ಮ ಸ್ವರೂಪರ ಬ್ರಹ್ಮವನ್ನು ತಿಳಿಯಕ್ ಹೋಗಿ ಬ್ರಹ್ಮನ ಆದ ಅಂತ ಹೇಳ್ತಾರೆ ನೋಡಿ. ಬ್ರಹ್ಮವಿದ್ ಬ್ರಹ್ಮಯೋ ಭವತಿ ಅಲ್ವಾ? ಆದ್ದರಿಂದ ಪ್ರಪಂಚ ಪ್ರವಿಲಯವೆಂಬ ನಿಯೋಗಕ್ಕೆ ಅಧೀನವಾಗಿಯೇ ಬ್ರಹ್ಮ ಸ್ವರೂಪ ಬೋಧ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಪ್ರಪಂಚ ಪ್ರವಿಲಯವೆಂಬ ನಿಯೋಗಕ್ಕೆ ಅಧೀನವಾಗಿಯೇ ಬ್ರಹ್ಮ ಸ್ವರೂಪ ಬೋಧಕ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲೇ ದ್ವೈತ ಪ್ರಪಂಚವನ್ನು ಹೀಗೆ ಪ್ರಲಯ ಮಾಡುವುದರಿಂದಲೇ ನಿಷ್ಪ್ರಪಂಚವಾದ ಬ್ರಹ್ಮದ ಜ್ಞಾನ ಉಂಟಾದೀತೆ ಹೊರತು ಬೇರೆ ರೀತಿಯಿಂದ ಆಗಲಾರದು. ಪ್ರಪಂಚದ ಪ್ರವಿಲಯ ಅಂತಂದ್ರೆ ಪ್ರಪಂಚವನ್ನ ಎದರೊಳಗೆ ವಿಲೀನಕರಣ ಮಾಡ್ಕೋಬೇಕು, ಅದು ಗೊತ್ತಾಗಬೇಕು. ಇಲ್ಲ ಅಂದ್ರೆ ಇದು ಯಥಾರ್ಥ ಎಂದು ಗೊತ್ತಾಗ. ಇದರ ರೂಪರೇಷೆಗಳೇನೋ, ಪ್ರಪಂಚದ ಇರುವಿನ ರೂಪರೇಷೆಗಳೇನೋ ಆಭಾಸ ಚೈತನ್ಯದಿಂದ ಒಳಗೂಡೆ ತಾನೆ. ಆ ಆಭಾಸ ಚೈತನ್ಯ ಅದರ ಈ ಪ್ರಪಂಚದ ಇರುವಿನ ತೋರಿಕೆಗಳು, ಇದಕ್ಕೆಲ್ಲ ಕಾರಣ ಉಪಾಧಿ. ಈ ಉಪಾಧಿಗಳ ಸ್ವರೂಪ ಏನು ಅಂತ ನಾವು ನೋಡಿಕೊಂಡ್ರೆ ಅಲ್ಲಿ ಆತ್ಮತತ್ವವನ್ನು ಬಿಟ್ಟು ಮತ್ತೊಂದು ಇಲ್ಲ ಅಂತ ನಿಶ್ಚಿತ. ಆದ್ದರಿಂದ ಇಲ್ಲೇ ಇದನ್ನ ಬ್ರಹ್ಮದ ಜ್ಞಾನ ಉಂಟಾದೀತೆ ಹೊರತು ಬೇರೆ ರೀತಿಯಿಂದ ಆಗಲಾರದು. ಏನ್ ಮಾಡ್ಕೊಂಡ್ರ ದ್ವೈತ ಪ್ರಪಂಚವನ್ನು ಹೀಗೆ ಪ್ರವಿಲಯ ಮಾಡುವುದರಿಂದಲೇ ನಿಷ್ಪ್ರಪಂಚದೊಳಗೆ ನಿಲ್ತಾನವ. ಆದ್ದರಿಂದ ಇಲ್ಲೇ ಸ್ವರ್ಗ ಕಾಮರಾದವರನ್ನು ಹೇಗೆ ಶಾಸ್ತ್ರವು ಯಾಗವನ್ನು ಮಾಡಬೇಕು ಕಟ್ಟು ಮಾಡುತ್ತದೆಯೋ, ನಹುಷ ಚಕ್ರವರ್ತಿ 101 ಅಶ್ವಮೇಧ ಯಾಗಗಳನ್ನು ಮಾಡಿದ. 101 ಸಾಮಾನ್ಯ ಏನಲ್ಲದು. ಅದಕ್ಕೆ ಅವಾಗ ಇಂದ್ರ ಪದವಿ ಬಂತಲ್ಲ, ಆ ಯಾಗವನ್ನ ಮಾಡಿದ್ದರಿಂದ ಇಂದ್ರ ಪದವಿ ಬಂತು. ಹಾಗೆ ಮೋಕ್ಷ ಕಾಮರಾದವರನ್ನು ಪ್ರಪಂಚ ವಿಲಯವನ್ನು ಮಾಡಿಕೊಳ್ಳಬೇಕೆಂದು ಪಟ್ಟು ಮಾಡುತ್ತದೆ. ಪರಿಷತ್ತಿನ ತಾತ್ಪರ್ಯ ಏನೈತಿ ನೋಡ್ರಿ. ಇಲ್ಲಿ ಮೋಕ್ಷ ಕಾಮಾದವ ಮೋಕ್ಷೇಚ್ಛೆ ಇದ್ದವ, ಕಾಮ ಅಂದ್ರೆ ಇಚ್ಛಾ, ಮೋಕ್ಷೇಚ್ಛೆ ಇದ್ದವ ಈ ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಳ್ಳಬೇಕೆಂದು ಪಟ್ಟು ಮಾಡುತ್ತದೆ. ಪ್ರಪಂಚವನ್ನ ತನ್ನ ಅಂತರ್ಗತದೊಳಗ ಅನುಭವ ರೂಪದೊಳಗ ನೋಡ್ಕೋಬೇಕು. ಪ್ರಪಂಚ ಪ್ರವಿಲಯ ಅಂದ್ರೆ ಏನು? ಯಥಾರ್ಥವಾಗಿ ಈ ಪ್ರಪಂಚದ ತಿರುಳು ಯಾವ ರೂಪದೊಳಗ ಐತಿ ಅಂತ ನೋಡ್ಕೋಬೇಕಾದಾಗ ಅಂತಃಕರಣಾದಿಗಳನ್ನ ಬಳಸು, ಇಂದ್ರಿಯಗಳನ್ನ ಬಳಸು, ಆ ಕರ್ತೃತ್ವವನ್ನು ಬಳಸು. ಆದ್ರೆ ಅವೆಲ್ಲವೂ ಆಭಾಸದಿಂದೊಡಗೂಡಿನ ಕೂಡಿಕೊಂಡ ನಿನಗೆ ಅನುಭವ ಬರ್ತಾವ ವಿನಃ ಇವುಗಳ ಸೋಂಕು ಯಾವುದು ನಮ್ಮ ಸ್ವರೂಪಕ್ಕೆ ಇಲ್ಲ ಅಂತ ನಿಶ್ಚಿತ ಆಗ್ತದ. ನೋಡ್ಕೊಂಡವಾಗ ನೋಡ್ಕೊಳ್ಳೋದ ಸುಮ್ಮನೆ ಕೇಳಿದವ್ರಿಗೆ ಆಗೋದು. ನೋಡ್ಕೋಬೇಕಾಗ ಈ ಪ್ರಪಂಚ ಪ್ರವಿಲಯ ಮಾಡ್ಕೊಳ್ಳೋದು ರೀತಿ ಆಗದ ನೋಡ್ರಿ. ಎಲ್ಲಾ ವಸ್ತುಗಳೆಲ್ಲವೂ ತೋರುತ್ತೆ. ಯಾಕಂದ್ರೆ ಅದಕ್ಕೆ ಉಪಾಧಿಗಳದಾವ. ಆ ಉಪಾಧಿಗಳಿಂದ ಒಳಗೂಡಿ ಯಾವ್ದು ಉಪಾಧಿಗಳ ಸ್ವರೂಪ ಏನು ಅಂದ್ರೆ ಇದು ಬರೀ ಆಭಾಸ ಜ್ಞಾನದಿಂದ ಒಳಗೂಡಿ, ಆಭಾಸ ಚೈತನ್ಯ ಆಭಾಸದಿಂದ ಒಳಗೂಡಿನ ಆಗಿರುವುದು ಅಂತ ಯಾರಿಗಾರ ನಿಶ್ಚಯಿತ ಆಗಿತ್ತು ಅಂದ್ರೆ ಅವ್ರಿಗೆ ಪ್ರಪಂಚ ಕಾಣೋದಿಲ್ಲ. ಇಂದ್ರಿಯಗಳದಾವ, ಅವ ಅದ್ರೊಳಗೆ ಇರ್ತಾನ. ಜನರಿಗೆ ನೋಡೋರ್ಗೆ ಹಂಗ ಅನಿಸುತ್ತಾವ.
ಇರುವುದಿಲ್ಲ, ಮುಂಚೆ ಏನಲ್ಲ ಅನಿಸುತ್ತೆ. ಅವನು ನಮ್ಮಂಗನ ಅಡ್ಡಾಡ್ತಾನ, ನೋಡ್ತಾನ, ವ್ಯವಹಾರ ಮಾಡ್ತಾನ, ಊಟ ಮಾಡ್ತಾನ, ಸ್ನಾನ ಮಾಡ್ತಾನ ಅಂತ ಅನಿಸುತ್ತೆ. ಆದ್ರೆ ಅವನ ದೃಷ್ಟಿ ಒಳಗೆ ಪ್ರಪಂಚ ಎಂದೂ ಇರುವುದಿಲ್ಲ. ಅವನ ಪರಬ್ರಹ್ಮನ ಸ್ವರೂಪದೊಳಗನ, ಆ ತತ್ವದೊಳಗನ ನಿಂತು ಅಲ್ಲೇ ಆನಂದ ಮಾಡ್ತಿರ್ತ. ಅವನ ಆನಂದ ಅವರ ಗೊತ್ತು, ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ. ಆಗ ಈ ಪ್ರಪಂಚ ವಿಲಯವನ್ನು ಮಾಡಿಕೊಳ್ಳಬೇಕೆಂದು ಪಟ್ಟು ಮಾಡುತ್ತವೆ ಯಾವುದೋ ಉಪನಿಷತ್. ಇನ್ನು ಇಲ್ಲಿ ಪರ್ಯಂತರ ಯಾರ್ಯಾರನ್ನ ಹೇಳಿದ್ರು, ಧ್ಯಾನ ನಿಯೋಗದವ್ರನ್ನ ಹೇಳಿದ್ರು, ಪ್ರಪಂಚ ವಿಲಯವಾದಿಗಳನ್ನ ಹೇಳಿದ್ರು ಶಂಕರರು. ಅದಕ್ಕಿಂತ ಪೂರ್ವದೊಳಗ ಪೂರ್ವ ಮೀಮಾಂಸಕರನ್ನು ಅನುಸರಿಸಿಕೊಂಡು ಬಂದಾಗ ಉಪಾಸನೆಯನ್ನು ಹೇಳಿದ್ರು, ಕರ್ಮಾದಿಗಳನ್ನು ಹೇಳಿದ್ರು. ಅವನ್ನ ಎರಡನ್ನೂ ಸುರೇಶ್ವರಾಚಾರ್ಯರು ಅವನ್ನ ಎರಡನ್ನೂ ಕಿತ್ತಾಕಿದ್ರು ಅಲ್ವಾ. ಅಲ್ಲಿ ಯಥಾರ್ಥ ರೂಪದೊಳಗ, ಅಲ್ಲಿ ಬೃಹದಾರಣ್ಯಕ ವಾರ್ಷಿಕದೊಳಗ ಅದನ್ನೆಲ್ಲ ಕಿತ್ತಾಕಿದ್ರಲ್ಲ. ಅವಾಗ ಇಲ್ಲಿ ನೋಡಿದಾಗ ಇನ್ನ ಶ್ರೀ ಶಂಕರಾಚಾರ್ಯರ ಸಂಪ್ರದಾಯಕ ಸಿದ್ಧಾಂತ ಇದ್ರೊಳಗ ಈ ವಿಷಯದೊಳಗೆ ಬಹಳ ಗೌಪ್ಯವಾಗಿ ಇಲ್ಲಿ ಹೇಳ್ಕೊಂಬಂದಾರ. ಈ ಶಂಕರಾಚಾರ್ಯರ ಸಂಪ್ರದಾಯಕ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ, ಶ್ರೀ ಶಂಕರಾಚಾರ್ಯರು ಸಂಪ್ರದಾಯಕ್ಕೆ ಸೇರಿದ ಶ್ರೀ ಗೌಡಪಾದಾಚಾರ್ಯರವರು ಜನ್ಮರಹಿತವಾದ ತನಗೆ ಎರಡನೆಯದಿಲ್ಲದ ಪರಮಾರ್ಥವನ್ನು ತಿಳಿಸಿಕೊಡುವುದೇ ಉಪನಿಷತ್ತುಗಳ ಹೆಗ್ಗುರಿ ಎಂದು ಸಾರಿರುತ್ತಾರೆ. ಇವರು ಪ್ರಪಂಚ ಐತಿ, ಅದನ್ನ ಪ್ರವಿಲಯ ಮಾಡ್ಕೋಬೇಕು, ಹಾಗ ಹೀಗ ಅಂತ ಯಾವ ಸಾಧನೆಗಳನ್ನು ಹೇಳುವುದಿಲ್ಲ. ಇದಕ್ಕಿರ್ಲಿ ಉಪನಿಷತ್ತಿನ ಉದ್ದೇಶನ ಇದು ಅಂತ ಇವ್ರು ಹೇಳ್ತಾರೆ. ಅವ್ರಿಗೆ ಇವರಿಗೂ ತುಂಬಾ ವ್ಯತ್ಯಾಸ ಅದ. ಇಲ್ಲೇನು ಹೇಳಿದ್ರೆ, ಗೌಡಪಾದಾಚಾರ್ಯರು ಜನ್ಮರಹಿತವಾದ, ಗೌಡಪಾದಾಚಾರ್ಯರು ಯಾರು ಅಂತ ಗೌಡಪಾದ ಹೃದಯದೊಳಗೆ ಎಲ್ಲರಿಗೂ ಗೊತ್ತು. ಗೋವಿಂದ ಪಾದರ ಗುರುಗಳು ಗೌಡಪಾದರ ಗುರುಗಳು ಶುಕಮಣಿಗಳು, ಗೋವಿಂದ ಪಾದರ ಶಿಷ್ಯರ ಶಂಕರಾಚಾರ್ಯ ಅಲ್ವಾ. ಅದಕ್ಕೆ ಜನ್ಮರಹಿತವಾದ ತನಗೆ ಎರಡನೆಯದಿಲ್ಲದ ಪರಮಾರ್ಥವನ್ನು ತಿಳಿಸಿಕೊಡುವುದೇ ಉಪನಿಷತ್ತುಗಳ ಹೆಗ್ಗುರಿ ಎಂದು ಸಾರಿರುತ್ತಾರೆ. ಯಾರು? ಗೌಡಪಾದಾಚಾರ್ಯರು. ವೇದಾಂತಗಳಲ್ಲಿ ವಿಚಕ್ಷಣರಾದವರು ಈ ವಿಶ್ವವನ್ನು ಸ್ವಪ್ನ ಮಾಯೆಗಳನ್ನು ಕಾಣುವಂತೆಯೂ ಗಂಧರ್ವ ನಗರವನ್ನು ಕಾಣುತ್ತಿರುವಂತೆಯೂ ಕಾಣುತ್ತಿರುವರು. ಅವಾಗ ಮೊದ್ಲ ಓಣಿಗೆನೋ ಒಬ್ಬೊಬ್ಬರು ಆಟ ತೋರ್ಸೋರು ಬರ್ತಿದ್ರು. ಏನೋ ಒಂದು ಡಬ್ಬಿ ಒಳಗ ಒಂದ್ ಸ್ವಲ್ಪ ಮಣ್ಣು ಅದು ಇದು ಹಾಕಿ ಗಳಾಡಿಸಿ ಚುರ್ಮರಿ ದಾಣಿ ತಿನ್ನಕ್ ಕೊಡ್ತಿದ್ರು. ಅದು ಯಥಾರ್ಥವಾಗಿ ಚುರ್ಮರಿ ದಾಣಿ ತಿಂದವ್ರಿಗೆ ಚುರ್ಮರಿ ದಾಣಿ ಹಂಗ ತಿನ್ನಾಗ ಸಿಗ್ತಾವ. ಅವಾಗ ಮೊದಲ ಹಳ್ಳಿಗೆ ಬರ್ತಿದ್ರು ಇವರು ಮೋಡಿಕಾರ ಅಂತ ಹೇಳಿ ಮಾಯಾವಾದಿಗಳು. ಅದನ್ನ ಒಂದ್ ಹಂಚು ತಗೋ ಅಂತ ಹೇಳೋ, ಒಂದ್ ಹಂಚು ಅವನ ಕೈಯಾಗ ಕೊಟ್ಕೊಳಕ್ ನಾವು ತಗೊಂಡು ಅದನ್ನ ಏನೇನ ಮಾಡಿ ನಮ್ಮ ಕೈಯಾಗ ನೋಡಿ ನಿನ್ಗೊಂದ್ ರೂಪಾಯಿ ಮಾಡ್ತೀನಿ ಅಂತ ಆತದು ಹೊಳ್ಳಿ ಗಟ್ಟಿ ಹಿಡ್ಕೋಣವ ಮತ್ತವ ಜೋರ್ ಅದೇನೇನೋ ಹೇಳ್ತಿದ್ರು. ಹೇಳಿ ಗಟ್ಟಿ ಹಿಡ್ಕೊಂಡ್ಮೇಲೆ ಈಗ ಬಿತ್ತು ಅನ್ನೋದು ಅದು ₹1 ಕಾಯಿನ್ ಆಗಿರುತ್ತೆ. ಅಂತವ್ ಆಟ ಪಾಠಗಳು ಮೊದಲು ಇದ್ದು ಇವೆಲ್ಲ. ಅವಾಗ ಅದು ₹1 ಆಯ್ತು ಅಂತ ಅದನ್ನ ನೋಡಿದ್ರೆ ಅದು ₹1 ಅಂತಾನೆ ತೋರೋದು. ಆದ್ರೆ ಯಥಾರ್ಥವಾಗಿ ಅದು ಅಂಚೆ ಅದು ಕೆಲವೊಂದು ಹೊತ್ತು ಅಷ್ಟು ತೋರ್ತಿತ್ತು. ಎಲ್ಲರಿಗೆ ತೋರ್ಸೋದು ನಮ್ ಕೆಲಸ. ತೋರಿಸಿದ್ರೆ ಎಲ್ಲರೂ ರೂಪಾಯಿ ನೋಡ್ಕೊಂಡ ಇದನ್ನ ಮಾಡಿ. ಆದ್ರೆ ಅದು ರೂಪಾಯಿ ಹೌದು ಅಂತ ಮತ್ತೆ ಫಸ್ಟ್ ಮಾತು ಆ ಮಾಯಾವಿ ಹಂಚು ತಗೊಂಡು ರೂಪಾಯಿ ಮಾಡುವಂತ ಶಕ್ತಿ ಅವನಲ್ಲಿ ಇತ್ತು ಅಂದ್ರೆ ಆಮೇಲೆ ಭಿಕ್ಷಾ ಬೇಡಕ್ ಬರ್ತಿತ್ತ. ಅದು ಎಲ್ಲಿ ನಡೆಯಲಿಲ್ಲ, ಅದು ಕ್ಷಣಿಕ ಅಲ್ವಾ, ಸೋರಿಕೆ ಬರೀ ಅದು. ಹಾಗನ ಇಲ್ಲೇ ಯಾರಿಗೆ ವೇದಾಂತದಲ್ಲಿ ವಿಚಕ್ಷಣರಾದವರು ಅವ್ರು ಹೇಗಿರ್ತಾರೆ ನೋಡ್ರಿ. ಈ ವಿಶ್ವವನ್ನು ಸ್ವಪ್ನ ಮಾಯೆಗಳನ್ನು ಕಾಣುವಂತೆಯೂ ಗಂಧರ್ವ ನಗರಗಳನ್ನು ಕಾಣುವಂತೆಯೂ ಕಾಣುತ್ತಿರುವರು. ಅವ್ರಿಗೆ ಕಾಣುತ್ತೆ. ಆದ್ರೆ ಹೆಂಗ ಆ ಹಂಚು ನಾಣ್ಯ ಆದಂಗ ಕಾಣುತ್ತ. ಅವ್ರಿಗೆ ಗೊತ್ತಾಗ್ತದೆ, ಅವ್ರಿಗೆ ಯಥಾರ್ಥ ಗೊತ್ತಾಗ್ತದೆ ಇದು ಹೆಂಚೆ ಅಂತ ಗೊತ್ತಾಗ್ತದೆ.
ಅವನಿಗೆ ಬೇಕಾದಷ್ಟು, ಯಾಕಂದ್ರೆ ಅವ್ರಿಗೆ ಮಾಯಾ ಸ್ವರೂಪ ಏನು ಅಂತ ಗೊತ್ತಾಗೈತೆ. ಅದು ಬರೀ ಹುಷಿ ತೋರಿಕೆ ಒಂದು ಕ್ಷಣ ಮಾತ್ರದೊಳಗೆ ಇರ್ತದ, ಆಮೇಲೆ ಅದು ಯಥಾವತ್ತ ಅದರ ರೂಪದೊಳಗನೆ ಇರ್ತತಿ ಅಂತ ಅವ್ರಿಗೆ ಗೊತ್ತಾಗೈತೆ. ಆದ್ದರಿಂದ ಇಲ್ಲೇ ಅವರ ವೇದಾಂತಗಳಲ್ಲಿ ವಿಚಕ್ಷಣರಾದವರು ಈಶ್ವರವನ್ನು ಸ್ವಪ್ನ ಮಾಯೆಗಳನ್ನು ಕಾಣುವಂತೆಯೂ ಗಂಧರ್ವ ನಗರವನ್ನು ಕಾಣುತ್ತಿರುವಂತೆಯೂ ಕಾಣುತ್ತಿರುವರು. ರಾಗ ಭಯ ಕ್ರೋಧಗಳನ್ನು ಕಳೆದುಕೊಂಡವರು ವೇದ ಪಾದವನ್ನು ಮುಟ್ಟಿದವರು ಆಗಿರುವ ಮುನಿಗಳು ಈ ಪರಮಾತ್ಮನು ನಿರ್ವಿಕಲ್ಪನು ಪ್ರಪಂಚೋಪಶಮನು ಅದ್ವಯನು ಎಂದು ಕಂಡುಕೊಂಡಿರುತ್ತಾರೆ. ನೋಡಿ, ಪಾಂಡವ ಉಪನಿಷತ್ತಿಗೆ ಕಾರ್ಯಕ್ಕೆಯನ್ನು ಬರೆದಾಗ ಅಲ್ಲಿನೂ ಅದನ್ನ ಹೇಳ್ಕೊಂಬಂದಾರ. ಮನೋದೃಶ್ಯಂ ಇದಂ ದ್ವೈತಂ ಯತ್ ಕಿಂಚಿತ್ ಚರಾಚರ ಅಮನೀಭಾವೇ ದ್ವೈತಂ ನ ಉಪಲಭ್ಯತೆ ಅಂತ ಹೇಳ್ಕೊಂತಾರಲ್ಲ. ಅಮನೀಭಾವೇ ದ್ವೈತಂ ನ ಉಪಲಭ್ಯತೆ. ಎಲ್ಲ ಮನುಷ್ಯನ ದೃಶ್ಯನ ಇದು. ಇಡೀ ಪ್ರಪಂಚ ನೋಡವರು ಪ್ರಪಂಚ ವಿಲಯವಾದಿಗಳು ಹೇಗೆ ಲಯ ಮಾಡ್ಕೊತಾರೆ. ಇದೆಲ್ಲ ಮನುಷ್ಯನ ಬಿಟ್ಟರೆ ಇದಕ್ಕೆ ಯಾವ ಸ್ವತಂತ್ರತೆನೂ ಇಲ್ಲ. ಇದು ಎಂದೂ ತೋರುವುದಿಲ್ಲ. ಅಮನೀಭಾವೇ ದ್ವೈತಂ ನ ಉಪಲಭ್ಯತೆ. ಮನಸ್ಕಾತು, ಮನಸ್ಸು ಇಲ್ಲದಂಗಾತು ಅಂದ್ರೆ ಯಾರಿಗೇನೂ ತೋರುವುದಿಲ್ಲ. ಹೇಳೋರಿಗಷ್ಟ ಅಲ್ಲ, ಅನುಭಾವಿಗಳಿಗಷ್ಟ ಅಲ್ಲ, ನಾವು ನಿತ್ಯ ನೋಡ್ತೀವಲ್ಲ, ಅಂತಃಕರಣಾದಿಗಳೆಲ್ಲವೂ ಸುಷುಪ್ತಿ ಒಳಗ ಲಯ ಆಗಿ ಹೋಗ್ಬಿಟ್ಟಿರ್ತಾವ ಅಂತ ಹೇಳ್ತಾರೆ ನೋಡಿ, ಬಾಧಿಸಿರ್ತಾವ. ಆ ಬಾಧೆಯೊಡಗೂಡಿರುವಂತ ಅಂತಃಕರಣಾದಿಗಳು ಸ್ವಪ್ನದ ನಿದ್ರೆ ಮಾಡುವಾಗ ಯಾರಿಗೇನು ಇಂಥ ದೈತಿ ಅಂತ ಯಾರಿಗೂ ಗೊತ್ತಿಲ್ಲ. ಪ್ರಪಂಚ ಐತಿ, ಇದು ಯಾರಿಗಾದ್ರೂ ಗೊತ್ತಾಗತ್ತ? ಅನುಭವಕ್ಕೆ ಬಂದಿದೆಯಾ? ಅದ ನೋಡಲ್ಲಿ. ಯಾವಾಗ ಈ ಅಂತಃಕರಣಾದಿಗಳ ಕ್ರಿಯಾಕಾರ್ಯದಲ್ಲಿ ತೊಡಗ್ತಾವೋ ಅವಾಗ ಈ ಪ್ರಪಂಚ ಇರ್ತದ. ಇವು ಯಾವ ಇಲ್ಲದ ಇದ್ರೆ ಆ ಪ್ರಪಂಚಕ್ಕೆ ಅಸ್ತಿತ್ವ ಇಲ್ಲ ಅಂತ ಗೌಡಪಾದಾಚಾರ್ಯರು ಅಲ್ಲಿ ಹೇಳ್ಕೊಂಬಂದಾರ. ಆಗಿರುವ ಮುನಿಗಳು ಈ ಪರಮಾತ್ಮನು ನಿರ್ವಿಕಲ್ಪನು ಪ್ರಪಂಚೋಪಶಮನು ಅದ್ವಯನು ನೋಡಲ್ಲಿ ಏಕಾತ್ಮ ಪ್ರತ್ಯಯ ಸಾರನು ಅಂತ ಎರಡು ವರ್ಣನ ಮಾಡಿದ್. ಅದಕ್ಕಲ್ಲೇ ಯಾವುದೋ ಮಾಂಡುಕ್ಯ ಉಪನಿಷತ್ತನ್ನು ಹೇಳ್ಕೊತ ಬಂದಾರ ಎಂದು ಕಂಡುಕೊಂಡಿರುತ್ತಾರೆ. ಉಪಾಸನೆಯನ್ನು ಆಶ್ರಯಿಸಿಕೊಂಡಿರುವ ಆತ್ಮನು ಜಾತ ಬ್ರಹ್ಮದಲ್ಲಿ ಇಟ್ಟುಕೊಂಡಿರುತ್ತಾನೆ. ನೋಡ್ರಿ ರಿಪೋರ್ಟ್ ನೋಡ್ರಿ. ನನ್ನ ಉಪಾಸನೆಯಿಂದ ನಾವು ಆ ಪರಬ್ರಹ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿವಿ ಅಂತ ಇಟ್ಕೊಳ್ರಿ. ಅವ ಜಾತಬ್ರಹ್ಮ ಅಂದ್ರೆ ಹುಟ್ಟಿ ತೋರ್ತಾನ. ಅಲ್ಲೇ ಅವ ಹುಟ್ಟೈತಿ ಅಂತ ಒಪ್ಕೊಂಡಂಗ ತಾನೇ ಅವ ಜಾತಬ್ರಹ್ಮ ಅಂದ್ರ. ಅದಕ್ಕೆ ಜಾತಬ್ರಹ್ಮದಲ್ಲಿ ಇದ್ದುಕೊಂಡಿರುತ್ತಾನೆ. ನಾವು ಏನಾರ ಸಾಕ್ಷಾತ್ಕಾರ ಮಾಡ್ಕೊಂಡಿವಿ ಅಂದ್ರೆ ಅವ ಹುಟ್ಟೆ ತೋರ್ಬೇಕಲ್ಲ. ಹುಟ್ಟಲ್ಲಿ ತೋರ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ಹುಟ್ಟೆ ತೋರ್ಬೇಕು. ಆಗ ಹುಟ್ಟಿ ತೋರಿದಂತಹ ಜಾತಬ್ರಹ್ಮ ಶಾಶ್ವತ ಇರ್ತಾನ ಅಂತೇನ್ ಗ್ಯಾರಂಟಿ? ಯಾವ ಹುಟ್ಟೈತಿ ಅದ ನಾಶ ಆಗೋದ ನೋಡ. ಅದಕ್ಕೆ ಉಪನಿಷತ್ತಿನ ತಾತ್ಪರ್ಯ ನೋಡ್ರಿ, ತಿಳ್ಕೊರಿ ಏನ್ ಹೇಳಿಕ್ ಬಂದದ ಉಪನಿಷತ್ತು. ಇಲ್ಲೇ ಸೃಷ್ಟಿಗೆ ಪೂರ್ವದಲ್ಲಿ ಎಲ್ಲವೂ ಜನ್ಮರಹಿತವಾದ ಬ್ರಹ್ಮವೇ ಆಗಿತ್ತು. ಇದು ಎಲ್ಲರ ಅನುಭವದೊಳಗೂ ಆಯ್ತು. ನಿದ್ರಿ ಮಾಡುವಾಗ ಮೊದಲು ಅಂದ್ರೆ ನಿದ್ರೆನೇ ಇಲ್ಲ ಮಗ, ದೃಷ್ಟಾಂತ. ಆ ನಿದ್ರಿ ಮಾಡುವಾಗ ಈ ಜಾತ ಬ್ರಹ್ಮ ಯಾವ ಸ್ವರೂಪದಾಗಿದ್ದ ಅಂದ್ರೆ ಸೃಷ್ಟಿಗೆ ಪೂರ್ವದಲ್ಲಿ ಎಲ್ಲವೂ ಜನ್ಮರಹಿತವಾದ, ಅಲ್ಲಿ ಯಾವುದೊಂದು ಜನ್ಮಾದಿಗಳಿಲ್ಲ, ಬ್ರಹ್ಮವೇ ಆಗಿತ್ತು. ಆಗ ಈಗ ಅದರಿಂದ ಎಲ್ಲವೂ ಹುಟ್ಟಿರುತ್ತವೆ. ಎತ್ತರಕ್ಕೆ ಬಂದ ಎಲ್ಲವೂ ಹುಟ್ಟುತ್ತೆ. ಎತ್ತರದೊಳಗೆ ಹುಟ್ಟಲಿಕ್ಕೆ ಕಾರಣ ಯಾವುದು ಅಂತ ಈಗ ಹಲವಾರು ಸಾರ ಹೇಳ್ಕೊಂಡ್ ಬಂದ. ಏನಂತ? ಆಭಾಸ ಚೈತನ್ಯ ಇಲ್ಲದ ಇದ್ರ ಈ ಪ್ರಪಂಚಕ್ಕೆ ಅಸ್ತಿತ್ವನ ಇಲ್ಲ. ಆ ಆಭಾಸ ಚೈತನ್ಯ ಪರಮಾತ್ಮನ ತಿರುಳಾಗಿದ್ರೂ ಕೂಡ ಆ ಪರಮಾತ್ಮನಿಗೆ ಒಂದು ಸ್ವಲ್ಪನೂ ಅಂಟಿಕೊಂಡಿಲ್ಲ. ಇದನ್ನ ಬಿಡಿಸ್ಕೋಬೇಕಿಲ್ಲ. ಆದ್ದರಿಂದ ಇಲ್ಲಿ ಹೆಂಗಾರೆ ಎಂಬುದು ಅವನ